ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಗಳೆಲ್ಲ ಫಸ್ಟೇ ನಿಮಗೆ ಬರುತ್ತೆ. ಇವತ್ತು ಬಂದ್ಬಿಟ್ಟು ಸಂಡೇ ನೈಟು. ನಾಳೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾಳೆ ನಮ್ಮ ಸಿಸ್ಟರು, ಅಂದರೆ ನಮ್ಮ ತಂಗಿ. ಅದಕ್ಕೆ ರಾತ್ರಿನೇ ಸ್ವಲ್ಪ ಚಪಾತಿ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಚಪಾತಿಲಿ ಬಂದ್ಬಿಟ್ಟು ಏನಪ್ಪ ಟಿಪ್ಪು ಅಂದರೆ, ಒಂದೇ ಸಲ ಎರಡೆರಡು ಚಪಾತಿನ ಒಟ್ಟಿಗೆ ಮಾಡುವಂಥದ್ದು. ನೋಡಿ ನಾನು ಆಲ್ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗಲೆಲ್ಲ ರೆಡಿ ಮಾಡ್ಕೊಂಬಿಟ್ರೆ, ಆಚೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ದೇವಸ್ಥಾನನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆನೇ ಎದ್ದು 5 ಗಂಟೆಗೆ ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ. ಯಾಕೆಂದರೆ ಬೆಳಗ್ಗೆ ಎದ್ದು ರೆಡಿ ಆಗೋಕ್ಕಾಗಲ್ಲ, 5 ಗಂಟೆಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಈಗಲೇ ಮಾಡ್ಕೋಬೇಕು. ನೋಡಿ ಈ ಥರ 2 ಹೊತ್ಕೊಂಡಿದ್ದೀನಿ. ಅದಕ್ಕೆ ಒಂದಕ್ಕೆ ಸ್ವಲ್ಪ ಎಣ್ಣೆ ಸಾರ್ಕೋಬೇಕು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವೇನು ಇದನ್ನು ಓಪನ್ ಮಾಡೋ ಅಷ್ಟೆಲ್ಲ ಸುಡ್ತಿದ್ರೆ ಅದೇ ಓಪನ್ ಆಗಿಬಿಡುತ್ತೆ. ಈ ಥರ ಇವಾಗ ಒತ್ಕೋಬೇಕು. ಈ ಥರ ಒತ್ಕೊಂಡ್ರೆ ಒಂದೇ ಸಾರಿಗೆ 2 ಚಪಾತಿ ರೆಡಿ ಆಗುತ್ತೆ, ಬೇಗನೂ ಆಗುತ್ತೆ. ನಮ್ಮದು ಅಡುಗೆ ಮನೆ ಚಿಕ್ಕದು, ನಾನು ಹಾಲೆಲ್ಲ ಒತ್ತಾ ಇದ್ದೀನಿ. ಯಾಕಂದರೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಮಾಡಬೇಕು, ಆಮೇಲೆ ಜಾಗ ಚಿಕ್ಕದಿರೋದ್ರಿಂದ ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈಚೆ ಕಡೆನೇ ಒತ್ತಾ ಇದ್ದೀನಿ. ಈ ಥರ 2 ಚಪಾತಿನ ಒಟ್ಟಿಗೆ ನೋಡಿ ಒತ್ಕೋಬೋದು. ನೀಟಾಗಿ ನಾವು ಬೇಯಿಸಿದ್ಮೇಲೆ 2 ಸಪ್ರೇಟ್ ಆಗುತ್ತೆ ಒಂದೇ ಸಾರಿಗೆ. ಈ ಥರ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಒಂಚೂರು ಟೊಮೊಟೊ ಗೊಜ್ಜೇನೋ ಮಾಡ್ಕೊತೀನಿ ಅಲ್ಲ ನಮ್ಮ ಹುಡುಗಿ. ನಾನು ಅವಳು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು, ಬೇಗನೆ ಚಪಾತಿ ಮಾಡಿಕ್ಬಿಟ್ರೆ ಅವಳು ಟೊಮೊಟೊ ಗೊಜ್ಜೋ ಇಲ್ಲ ಏನೋ ಮಾಡ್ಕೊತೀನಿ ಅಂದು. ಸರಿ ಆಯ್ತಮ್ಮ ಅಂದ್ಬಿಟ್ಟು ನಾನು ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆನೇ ತಿಂಡಿ ಮಾಡೋಕ್ಕೂ ಆಗೋಲ್ಲ, ಹಂಗಾಗಿ ಎದ್ದು ರೆಡಿ ಆಗಿಬಿಟ್ಟು ಹೋಗೋದು. ಈಗಲೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಚಪಾತಿ ಎಲ್ಲ ಮಾಡಿಬಿಡೋಣ, ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಒರೆಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಪಾತಿನ. ಕಾಲಿದೆ ಚಪಾತಿ ಎಲ್ಲ ಒತ್ತಿಟ್ಕೊಂಡಿದ್ದೀನಿ. ಇದೇನೆಲ್ಲ ಸುಮ್ಮ ಸುಡೋದಷ್ಟೇ. ಎಣ್ಣೆ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ. ಆಲ್ರೆಡಿ ಅದಕ್ಕೂ ಸ್ವಲ್ಪ ಮಧ್ಯೆ ಹಾಕಿರ್ತೀವಿ ಎಣ್ಣೆ, ಹಾಗಾಗಿ ನೋಡಿ ಉಬ್ಬುತ್ತೆ ಹಾಗೆಯೇ. ಎರಡು ಕಡೆನೂ ಚೆನ್ನಾಗಿ ಇದು ಮಾಡಬೇಕು. ಇವಾಗ ಇದೇನಿಲ್ಲ, ಅದ್ರಗಡೆ ಮಧ್ಯೆ ಎಣ್ಣೆ ಹಾಕಿರ್ತೀವಲ್ಲ, ಅದು ಸಪ್ರೇಟ್ ಆಗಿಬಿಡುತ್ತೆ. 2 ಚಪಾತಿ ರೆಡಿ ಆಗಿಬಿಡುತ್ತೆ ಒಂದೇ ಸಲ. ಒತ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನೀವು 5 ನಿಮಿಷದಲ್ಲಿ ಈ ಥರ ತಿನ್ಕೋಬೋದು. 2 ಚಪಾತಿ ಮುಟ್ಟು ಅಷ್ಟೇ. ನಮ್ಗೆ ತಿನ್ನೋಕ್ಕೂ ತೆಳ್ಳಗೆ ಚೆನ್ನಾಗಿರುತ್ತೆ, ಹಾಗೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದು ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು. ಬಾಗಿಲೆಲ್ಲ ತೊಳಿಬೇಕು. ಇವಾಗ ಚಪಾತಿ ಎಲ್ಲ ಸುಟ್ಬಿಡೋಣ, ಆಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ತೀನಿ. ಈ ಥರ ಆಯಿತು. ಇದು ಆರ್ಲಿ ತೋರಿಸ್ತೀನಿ ಅದು ಏನು ಬರುತ್ತೆ ಅಂತ. ನಮ್ಗೆ ರೂಢಿ ಆಗ್ಬಿಟ್ಟಿರೋದ್ರಿಂದ ಕೈಯೆಲ್ಲ ಇದು ಮಾಡ್ಕೊಂಡು ಫೋರು ಬಿಸಿ ಆಗುತ್ತೆ ಅಂತ ಏನಿಲ್ಲ.
ಎರಡು ಸಪ್ರೇಟ್ ಆಗೋಯ್ತು. 2 ಚಪಾತಿ ನೀವೇನು ಅದನ್ನ ಕೀಳಬೇಕಾಗಿಲ್ಲ, ಅಂಟ್ಕೊಂಡಿರೋದು ಸಪ್ರೇಟಾಗಿ 2 ಚಪಾತಿ ಒಟ್ಟಿಗೆ ರೆಡಿ ಆಯಿತು. ಈ ಥರ ಟ್ರೈ ಮಾಡಿ. ಈಗ ಒಂದು ಫಿಕ್ಸ್ ಚಪಾತಿ ಮಾಡೋರಿಗೆ ಆರಾಮಾಗಿ ಒಂದೇ ಸಲ 2 ಚಪಾತಿ ಮಾಡ್ಕೋಬೋದು. ಮತ್ತು ತೆಳ್ಳಗಿರುತ್ತೆ ನೋಡಿ, ಪೇಪರ್ ಥರ ಇದೆ, ತಿನ್ನೋ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳ್ಳಗಿದೆ, ಪೇಪರ್ ಥರ ಇದೆ. ಈ ಥರ ಟ್ರೈ ಮಾಡಿದ್ವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಉಪ್ತಾ ಇದೆ. ಫ್ರೆಂಡ್ಸ್ ಎಲ್ಲ ತೊಳಿತಾ ಇದ್ದೀನಿ. ಸ್ಟವ್ ಚಪಾತಿ ಎಲ್ಲ ಮಾಡಿದಾಯಿತು, ತಿಂದಿದ್ದಾಯಿತು. ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ರೆ ಆರಾಮಾಗಿ ವಾಶ್ ಮಾಡಿ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಮಾಡ್ಕೋಬೋದು. ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಹಾಲೆಲ್ಲ ಕಸ ಗುಡಿಸಿ ಒರೆಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆನೇ ಎದ್ದು ಮಾಡೋಕ್ಕಾಗಲ್ಲ, 5 ಗಂಟೆಗೆ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಫಸ್ಟ್, ಅದಕ್ಕೇ. ಆಮೇಲೆ ವಾರ ಬೇರೆ ಪೂಜೆ ಮಾಡ್ದೇನೆ ಹೋಗೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಕ್ಲೀನಾಗಿ ಇನ್ನು ಆಲ್ರೆಡಿ ರಾತ್ರಿ ಹೊತ್ತೇ ಜಾಸ್ತಿ ಒರೆಸೋದು, ಬೆಳಗ್ಗೆ ಟೈಮ್ ಆಗೋದಿಲ್ಲ. ಅದಕ್ಕೋಸ್ಕರ ಮನೆಯೆಲ್ಲ ಸ್ವಲ್ಪ, ನಮ್ಮದು ಚಿಕ್ಕದು ಮನೆ, ಜಾಗ ಚಿಕ್ಕದಿರೋದ್ರಿಂದ ಎಲ್ಲೆಲ್ಲ ಅಲ್ಲಲ್ಲೇ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಸೋರಿಸ್ಕೊಂಡು ನೀಟಾಗಿ ಒರೆಸ್ಕೋಬೇಕು. ಒರೆಸ್ಬಿಟ್ಟು ಆದಮೇಲೆ ಈಚೆಗಡೆ ಎಲ್ಲನೂ ತೊಳೆದು ನೀಟಾಗಿ ಹೊರಗಡೆ ಆಚೆ ಎಲ್ಲನೂ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದೆ. ಈಚೆನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟಿದ್ದೆ. ನೀರು ನಾನು ಕಡ್ಡಿಲೆಲ್ಲ ಒರೆಸಲ್ಲ, ಮಾಮೂಲಿ ಹಿಂಗೆ ಕೈಯಲ್ಲಿ ಬಟ್ಟೆಲ್ಲೇ ಒರೆಸೋದು ನಾನು. ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲೂ ಎಲ್ಲ ಕಸ ಗುಡಿಸಾದ್ಮೇಲೆ. ಆದರೆ ಡೈಲಿ ನಾವು ಯಾವಾಗ್ಲೂ ರಾತ್ರಿ ಹೊತ್ತೇ ಜಾಸ್ತಿ ಒರೆಸೋದು, ಕೆಲಸ ಇರೋದ್ರಿಂದ ಜಾಸ್ತಿ ಬೇಗ ಆಗಲ್ಲ ಅಂದ್ಬಿಟ್ಟು ನಾನು ರಾತ್ರಿ ಹೊತ್ತೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸಗಳು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಮಾಮೂಲಿ ಇದೆಲ್ಲ ಆದಮೇಲೆ ಮತ್ತೆ ಸ್ನಾನ ಗಿನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಬೆಳಗ್ಗೆ ಬೇಗ ಹೋಗಬೇಕು, 5 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾಳೆ ನಮ್ಮ ಸಿಸ್ಟರು. ಅದು ಈಶ್ವರನ ದೇವಸ್ಥಾನ ಒಟ್ಟಿನಲ್ಲಿ, ಯಾವ ದೇವಸ್ಥಾನ ಅಂತ ಇನ್ನೂ ಗೊತ್ತಿಲ್ಲ. ಅದೇ ನೋಡಬೇಕು, ನಾಳೆ ಹೋದರೆ ಗೊತ್ತಾಗುತ್ತೆ. ಅದರದ್ದು ವೀಡಿಯೋ ಹಾಕ್ತೀನಿ, ಯಾವ ದೇವಸ್ಥಾನ ಎಲ್ಲಿ ಯಾವ ಊರು ಅಂತ. ಒಟ್ಟಿನಲ್ಲಿ ಗೌರಿಬಿದನೂರು ಕಡೆ ಹೋಗಬೇಕು ಅಂತ ಹೇಳಿದಾಳೆ ಅಷ್ಟೇ. ಅಲ್ಲಿಂದ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ನೋಡಬೇಕು. ನಾಳೆ ಹೋದ್ಮೇಲೆ ಅದ್ರ ಲಾಗ್ ಹಾಕ್ತೀನಿ. ಇದು ಬಂದುಬಿಟ್ಟು ಸಂಡೇ ಲಾಗು, ನೈಟ್ ಸಂಡೇ ಮಾಡ್ತಾಯಿರೋದು, ರಾತ್ರಿನೇ ರೆಡಿ ಮಾಡ್ಕೊತಾ ಇರೋದು. ಬೆಳಗ್ಗೆ ಹೋಗುವಷ್ಟರಲ್ಲಿ ನೋಡಿ, ಈ ಥರ ರಂಗೋಲಿ ಎಲ್ಲ ಬಿಟ್ಟು ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.